ಕನ್ನಡ ಸಂಘಟನೆಗಳ ಕಾರ್ಮಿಕರ ಒಕ್ಕೂಟದಿಂದ ಹೊಸಕೋಟೆ ತಾಲೂಕಿನ ಕೊರಳೂರು ರೈಲ್ ಗೇಟಿನ ಬಳಿ ಹೋರಾಟ ಹಮ್ಮಿಕೊಂಡಿದ್ದರು. ಇಲ್ಲಿ ಓಡಾಡುವ ಎಲ್ಲ ಸವಾರರಿಗೆ ತುಂಬ ಅನಾನುಕೂಲವಾಗುತ್ತಿದೆ. ಈ ಗೇಟಿನ ಬಳಿ ಒಂದು ಮೇಲ್ಸೇತುವೆ ಮಾಡುವಂತೆ ಆಗ್ರಹಿಸಿ ಈ ಹೋರಾಟವನ್ನು ಕನ್ನಡ ಸಂಘಟನೆಗಳ ಕಾರ್ಮಿಕರ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದರು. ಒಂದು ಗೇಟಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತದೆ. ಆ ಟ್ರಾಫಿಕ್ ಸಮಸ್ಯೆ ಎಷ್ಟು ಅಂದರೆ ಒಂದು 2-3 ಕಿಲೋಮೀಟರ್ನ ಉದ್ದ ಕ್ಯೂನಲ್ಲಿ ನಿಂತು ಪಾಸ್ ಆಗೋಂಥ ಒಂದು ಸ್ಥಿತಿ. 5 ನಿಮಿಷ ಗೇಟ್ ಹಾಕಿದ್ರೆ 1 ಅವರ್ ಬೇಗನೆ ಪಾಸ್ ಆಗೋದು. ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ಗೇಟ್ ಹಾಕ್ತಾರೆ. ನೋಡ್ತೀವಿ 10 ನಿಮಿಷ. ಈಗ ಆಲ್ರೆಡಿ ನಾವು 1 ಅವರ್ ಆಗಿದೆ ಸ್ಟಾರ್ಟ್ ಮಾಡಿ, ಸುಮಾರು ಒಂದು 10 ಸಲ ಗೇಟ್ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಪ್ರತಿನಿತ್ಯ ನಮ್ಮ ಒಂದು ಸಮಯ ವ್ಯರ್ಥ ಆಗ್ತಾಯಿದೆ, ಅಪಘಾತಗಳಾಗ್ತಾ ಇದ್ದಾವೆ, ತಾಳ್ಮೆ ಕಳೀತಾ ಇದ್ದಾರೆ, ಕಿರಿಕಿರಿಗಳು, ತೊಂದರೆಗಳು ಎಲ್ಲ. ಈ ಒಂದು ರೈಲ್ವೆ ಗೇಟಿಗೆ ಮೇಲ್ಸೇತುವೆ ಮಾಡಬೇಕಂತ ಆಲ್ರೆಡಿ 4 ವರ್ಷಗಳ ಹಿಂದೆಯೇ ಮಂಜೂರಾಗಿದೆ. ಆ ಮಂಜೂರಾಗಿ ನಮ್ಮ ಸಂಸದರು ಮತ್ತು ಶಾಸಕರು ಇಬ್ಬರೂ ಸಹ ಬುದ್ಧಿ ಪೂಜೆನೂ ಸಹ ಮಾಡಿ 2 ವರ್ಷ ಆದರೂ ಇದುವರೆಗೂ ಕಾಮಗಾರಿ ಆರಂಭ ಆಗಿದೆ. ಇದು ದಿನೇ ಸಾವಿರಾರು ಗಾಡಿಗಳು ಪ್ರತಿನಿತ್ಯ ಓಡಾಡೋದ್ರಿಂದ ಭಾರಿ ತೊಂದರೆ ಆಗ್ತಾಯಿದೆ, ಜಾಮ್ ಆಗ್ತಾಯಿದೆ. ಈ ಸಮಸ್ಯೆನ ನಿವಾರಣೆ ಮಾಡಬೇಕು. ಆದಷ್ಟು ಬೇಗ ಮೇಲ್ಸೇತುವೆ ಆಗಲಿ ಅಥವಾ ಅಂಡರ್ ಪಾಸ್ ಆಗಲಿ ಬೇಗ ಇದು ಕಾಮಗಾರಿ ಆರಂಭ ಆಗಬೇಕು. ಅಲ್ಲಿವರೆಗೂ ಈ ಏನು ವಾಹನಗಳು ಬರ್ತವೆ ಅದನ್ನು ಬೇರೆ ಕಡೆ ಪರ್ಯಾಯ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಅದು ನಮ್ಮ ಒಂದು ಬೇಡಿಕೆ ಆಗಿದೆ. ಹಾಗಾಗಿ ಇದನ್ನು ನಾವು ಒಂದು ಅಹೋರಾತ್ರಿ ಗಣಿಯಾಗಿ ಮಾಡಬೇಕು ಅನ್ನೋ ಕುತ್ಕೊಂಡ್ರೆ ನಮಗೆ ಪೊಲೀಸರಿಂದ ಅಹೋರಾತ್ರಿಗೆ ಅನುಮತಿ ಬರ್ತದ ಕಾರಣ ಮುಂದಿನ ಮಟ್ಟಿಗೆ ನಾವು ಈ ಒಂದು ಹೋರಾಟನ ಶಾಂತಿಯುತವಾಗಿ ಇಟ್ಕೊಂಡಿದ್ದೀವಿ. ಈ ಶಾಂತಿಗೆ ನಮ್ಮ ಸರ್ಕಾರಗಳು ನೀಡಿದ್ರೆ ನಾವು ಈ ಒಂದು ನಮ್ಮ ಒಂದು ಹೋರಾಟಗಳನ್ನ ನಾವು ಕೈಬಿಡ್ತೀವಿ. ಇಲ್ಲ ಅಂದರೆ ಈ ಶಾಂತಿ ಹೋಗಿ ಮುಂದಿನ ದಿನಗಳಲ್ಲಿ ಕ್ರಾಂತಿಯಾಗಿ ಈ ಒಂದು ಕೊರಳೂರು ಕ್ರಾಂತಿಯಾಗುತ್ತೆ, ರೈಲ್ವೆ ಗೇಟ್ಗಾಗಿ ಒಂದು ಕ್ರಾಂತಿ ಮಾಡೋಂಥ ಒಂದು ಸನ್ನಿವೇಶ ಬರುತ್ತೆ. ಹಾಗಾಗಿ ಅಲ್ಲಿವರೆಗೂ ಯಾವುದೇ ಒಂದು ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದನ್ನು ಮನಗಂಡು ಇದನ್ನು ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಳುವಂಥ ಈ ಒಂದು ಹೋರಾಟ. ಕನ್ನಡ ಸಂಘಟನೆಗಳ ಕಾರ್ಮಿಕರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ರವರು ಮಾತನಾಡಿ, ರೈಲ್ವೆ ಗೇಟಿನ ಮೇಲೆ ಮೇಲ್ಸೇತುವೆ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ದರು. ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಇಲ್ಲಿ ಗಂಟ ಹೋರಾಟ, ಇಲ್ಲಿ ಗಂಟ ಹೋರಾಟ, ಕಾನೂನಂತೆ ಕಾನೂನು, ಅವರಪ್ಪಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಬೇಕು. ಜನರ ಜೀವನದಲ್ಲಿ ಚೆಲ್ಲಾಟಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಜನರ ಜೀವನದಲ್ಲಿ ಚೆಲ್ಲಾಟಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು.